2019ರಲ್ಲಿ ಚೀನಾದಲ್ಲಿ ಸುಮಾರು 10,000 ಜನರ ಮೇಲೆ ಒಂದು ದೊಡ್ಡ ಸೈಕಾಲಜಿಕಲ್ ಸ್ಟಡಿ ನಡೆಯಿತು. ಅಲ್ಲಿ ರಿಸರ್ಚರ್ಸ್ಗೆ ಒಂದು ಶಾಕಿಂಗ್ ಪ್ಯಾಟರ್ನ್ ಕಂಡು ಬಂತು. ಯಾವ ಜನರ ಲೈಫ್ ಹಗಲಿನಲ್ಲಿ ಅವರ ಕಂಟ್ರೋಲ್ ನಲ್ಲಿ ಇರ್ಲಿಲ್ವೋ, ಯಾರು ದಿನವಿಡೀ ಬರೀ ಬೇರೆಯವ್ರಿಗಾಗಿ ದುಡಿತಾ ಇದ್ರು, ಆ ಜನ ರಾತ್ರಿ ಹೊತ್ತು ಉದ್ದಕ್ಕೂ ಬೇಕಂತಲೇ ಎದ್ದಿರ್ತಿದ್ರು. ಅವ್ರಿಗೆ ಮಲಗಬೇಕು ಅಂತ ಗೊತ್ತಿದ್ರು ಮಲಗ್ತಾ ಇರ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ರಾತ್ರಿಯ ಆ 1-2 ಗಂಟೆ ಸಮಯ ಮಾತ್ರ ಅವರದ್ದೇ ಆಗಿತ್ತು. ಅಲ್ಲಿ ಯಾವ ಬಾಸ್ ಇರ್ಲಿಲ್ಲ, ಯಾವ ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ, ಯಾರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರ್ಲಿಲ್ಲ. ಆ ಫ್ರೀಡಮ್ ಅನ್ನ ಬಿಟ್ಕೊಡಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಇದಕ್ಕೆ ಸೈಂಟಿಸ್ಟ್ ಗಳು ಒಂದು ಹೆಸರಿಟ್ರು, ರಿವೆಂಜ್ ಬೆಡ್ ಟೈಮ್ ಪ್ರೊಕ್ರಾಸ್ಟಿನೇಷನ್. ಗೈಸ್, ನೀವು ಕೂಡ ರಾತ್ರಿ ತಡವಾಗಿ ಮಲಗ್ತೀರಾ, ಬೆಳಿಗ್ಗೆ ಎದ್ದೇಳಬೇಕು, ಮಲಗಲೇಬೇಕು ಅಂತ ಗೊತ್ತಿದ್ರು ಕೈಯಲ್ಲಿರೋ ಫೋನ್ ಕೆಳಗೆ ಇಡೋಕೆ ಆಗ್ತಿಲ್ವಾ? ನೋಡಿ, ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ನಿಮ್ಮ ಬ್ರೈನ್ ತಗೊಳ್ತಿರೋ ರೆವೆಂಜ್. ಇವತ್ತಿನ ವಿಡಿಯೋದಲ್ಲಿ ಈ ರೆವೆಂಜ್ ಯಾಕೆ ಆಗ್ತಿದೆ ಮತ್ತು ಇದನ್ನ ಸೈಂಟಿಫಿಕ್ ಆಗಿ ಹೇಗೆ ಫಿಕ್ಸ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಡೀಪ್ ಆಗಿ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಬೆಂಗಳೂರಿನ IT ಕಂಪ್ನಿಯಲ್ಲಿ ಕೆಲಸ ಮಾಡೋ ಕೀರ್ತಿ ಅನ್ನೋ ಹುಡುಗಿಯ ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿ. ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋದ್ರೆ ರಾತ್ರಿ 7 ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ಲು. ಬಂದ ತಕ್ಷಣ ಡಿನ್ನರ್, ಆಮೇಲೆ ಸ್ವಲ್ಪ ಫ್ಯಾಮಿಲಿ ಜೊತೆ ಮಾತು ಅಷ್ಟೇ. ಅವಳ ದಿನಚರಿಯಲ್ಲಿ ಅವಳಿಗಾಗಿ ಅಂತ, ಅವಳ ಖುಷಿಗಾಗಿ ಅಂತ ಅವಳು ಮಾಡಕ್ಕೆ ಯಾವ ಟೈಮ್ ಕೂಡ ಇರ್ತಿರ್ಲಿಲ್ಲ. ರಾತ್ರಿ 10 ಗಂಟೆಗೆ ಮಲಗಬೇಕು ಅಂತ ಟ್ರೈ ಮಾಡ್ತಿದ್ಲು, ಆದ್ರೆ ಮಲಗ್ತಿರ್ಲಿಲ್ಲ. ಫೋನ್ ತೆಗಿತಿದ್ಲು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ರೀಲ್ಸ್. ರಾತ್ರಿ 1 ಗಂಟೆ ಆಯ್ತು, 2 ಗಂಟೆ ಆಯ್ತು. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಫುಲ್ ಸುಸ್ತು, ಇರಿಟೇಷನ್, ಆಫೀಸ್ನಲ್ಲಿ ಫೋಕಸ್ ಇರ್ತಿರ್ಲಿಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಿದ್ಲು. ಆ ದಿನ ಕೂಡ ಸೇಮ್ ಸೈಕಲ್ ರಿಪೀಟ್ ಆಗ್ತಿತ್ತು. ಸುಮಾರು 6 ತಿಂಗಳು ಇದೇ ರಿಪೀಟ್ ಆದಾಗ ಅವಳಿಗೆ ಅನ್ನಿಸ್ತು, ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ, ನನಗೆ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ವಾ ಅಂತ. ಆದರೆ ಒಂದಿನ ಅವಳೊಬ್ಬ ಸೈಕಾಲಜಿಸ್ಟ್ ಹತ್ರ ಹೋದಾಗ ಆ ಡಾಕ್ಟರ್ ಒಂದು ಅದ್ಭುತವಾದ ಮಾತು ಹೇಳಿದ್ರು, ಕೀರ್ತಿ, ನೀನು ಲೇಜಿ ಅಲ್ಲ, ನಿನ್ನ ಬ್ರೈನ್ ಒಂದು ಹೈ ಲೆವೆಲ್ ಟ್ರಿಕ್ ಪ್ಲೇ ಮಾಡ್ತಿದೆ. ಹಗಲಿನಲ್ಲಿ ಕಳ್ಕೊಂಡ ನಿನ್ನ ಟೈಮನ್ನು ಅದು ರಾತ್ರಿ ಹೊತ್ತು ವಾಪಸ್ ಕಸಿಯೋಕೆ ಟ್ರೈ ಮಾಡ್ತಿದೆ ಅಂತ. ಅವತ್ತೇ ಅವಳಿಗೆ ಅರ್ಥ ಆಯಿತು, ಪ್ರಾಬ್ಲಮ್ ಅವಳದ್ದಲ್ಲ, ಅವಳು ಲೀಡ್ ಮಾಡ್ತಿರೋ ಸಿಸ್ಟಮ್ನ ಪ್ರಾಬ್ಲಮ್ ಅಂತ. ಹಾಗಾದರೆ ಈ ರಿವೆಂಜ್ ಬೆಡ್ ಟೈಮ್ ಪ್ರೊಕ್ರಾಸ್ಟಿನೇಷನ್ ಅಂದರೆ ಎಕ್ಸಾಕ್ಟ್ಲಿ ಏನು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹಗಲು ಪೂರ್ತಿ ನಿಮ್ಮ ಟೈಮ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ನಿಮಗೆ ಫೀಲ್ ಆದಾಗ ನಿಮ್ಮ ಬ್ರೈನ್ ಒಂದು ಆಟೋಮ್ಯಾಟಿಕ್ ಡಿಸಿಷನ್ ತಗೊಳುತ್ತೆ, ರಾತ್ರಿ ನಿದ್ದೆ ಕೆಟ್ಟರೂ ಪರವಾಗಿಲ್ಲ, ಆ ಫ್ರೀಡಮ್ ನಾನು ತಗೊಳ್ತೀನಿ ಅಂತ. ಇದು ನೀವು ಕಾನ್ಷಿಯಸ್ ಆಗಿ ತಗೊಳ್ಳೋ ನಿರ್ಧಾರ ಅಲ್ಲ, ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಿಂದ ಬರ್ತಾ ಇರೋದು. ನಿಮ್ಮ ನರ್ವಸ್ ಸಿಸ್ಟಮ್ ನಿಮ್ಗೆ ಹೇಳ್ತಾ ಇದೆ, ದಿನ ಪೂರ್ತಿ ನಾನು ಬೇರೆಯವ್ರಿಗಾಗಿ ಕೆಲಸ ಮಾಡಿದೆ, ಈ ರಾತ್ರಿ ನನಗಾಗಿ ಬದುಕ್ತೀನಿ ಅಂತ. ಇದು ಕೆಟ್ಟ ಹ್ಯಾಬಿಟ್ ಅಲ್ಲ ಗೈಸ್, ಇದು ನಿಮ್ಮ ಬ್ರೈನ್ನ ಒಂದು ಸರ್ವೈವಲ್ ಮೆಕ್ಯಾನಿಸಮ್. ಆದರೆ ಈ ಟೆಂಪ್ರರಿ ಫ್ರೀಡಮಿಂದ ನಿಮ್ಮ ಬಾಡಿ ಮತ್ತು ಬ್ರೈನ್ಗೆ ಎಷ್ಟು ಭೀಕರವಾದ ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ? ಇದು ಕೇಳಿದ ಮೇಲೆ ನೀವು ಇಂದಿನಿಂದ ನಿಮ್ಮ ಸ್ಲೀಪ್ನ ಸೀರಿಯಸ್ ಆಗಿ ತಗೊಳ್ತೀರಾ. ನಮ್ಮ ಬ್ರೈನ್ ರಾತ್ರಿ ನಾವು ಮಲಗಿರೋ ಹೊತ್ತಿನಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಸೈಂಟಿಸ್ಟ್ಗಳು ಇದಕ್ಕೆ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತಾರೆ. ಇದು ಏನು ಮಾಡುತ್ತೆ ಅಂದರೆ, ದಿನಪೂರ್ತಿ ನಾವು ಯೋಚನೆ ಮಾಡಿ ನಮ್ಮ ಬ್ರೈನ್ನಲ್ಲಿ ಬಿಲ್ಡ್ ಆಗಿರೋ ಟಾಕ್ಸಿಕ್ ವೇಸ್ಟನ್ನು ಕ್ಲೀನ್ ಮಾಡುತ್ತೆ. ನೀವು ರಾತ್ರಿ ಮನೆ ಕಸ ಗುಡಿಸ್ತಿರಲ್ಲ, ಬ್ರೈನ್ ಕೂಡ ಎಕ್ಸಾಕ್ಟ್ಲಿ ಅದೇ ಕೆಲಸ ಮಾಡುತ್ತೆ. ಆದರೆ ಅದು ಕ್ಲೀನ್ ಮಾಡೋದು ಕೇವಲ ಡೀಪ್ ಸ್ಲೀಪ್ನಲ್ಲಿ ಮಾತ್ರ. ನೀವು ಮಲಗದೆ ಫೋನ್ ನೋಡ್ತಾ ಕೂತ್ರೆ ಕ್ಲೀನಿಂಗ್ ಪ್ರಾಸೆಸ್ ನಡೆಯಲ್ಲ. ಮರುದಿನ ನಿಮ್ಮ ಬ್ರೈನ್ ಟಾಕ್ಸಿಕ್ ವೇಸ್ಟ್ನಿಂದ ತುಂಬಿರುತ್ತೆ. ನಿಮಗೆ ಫೋಕಸ್ ಆಗಲ್ಲ, ಮೆಮರಿ ಕೆಟ್ಟದಾಗುತ್ತೆ, ಮೂಡ್ ಹಾಳಾಗುತ್ತೆ. ಮತ್ತು ಲಾಂಗ್ ಟರ್ಮ್ನಲ್ಲಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸ್ಟಡಿ ಪ್ರಕಾರ ಪ್ರತಿ ರಾತ್ರಿ 6 ಗಂಟೆಗಿಂತ ಕಡಿಮೆ ಮಲಗೋ ಜನರಿಗೆ ಮುಂದೆ ಅಲ್ಝೈಮರ್ಸ್ ಡಿಸೀಸ್ ಬರೋ ರಿಸ್ಕ್ 70% ಹೆಚ್ಚಿರುತ್ತೆ. ಅಲ್ಝೈಮರ್ಸ್ ಅಂದರೆ ಮೆಮರಿ ಕಂಪ್ಲೀಟ್ ಆಗಿ ಹೋಗೋದು, ತಮ್ಮ ಹೆಸರು ಕೂಡ ತಮಗೆ ನೆನಪಾಗದೇ ಇರೋದು. ಇವತ್ತಿನ ನಿಮ್ಮ ಸ್ಲೀಪ್ ಅಂದರೆ ನಾಳೆ ನಿಮ್ಮ ಬ್ರೈನ್ ಹೆಲ್ತ್, ಇವತ್ತಿನ ನಿಮ್ಮ ಈ ಲೇಟ್ ನೈಟ್ ಎಂಜಾಯ್ಮೆಂಟ್ಗೆ ಇನ್ನು 20 ವರ್ಷ ಆದಮೇಲೆ ನೀವು ಬಡ್ಡಿ ಸಮೇತ ತೆರಿಗೆ ಕಟ್ಟಬೇಕಾಗುತ್ತೆ. ಇದು ಕೇಳಿ ಯಾರಿಗಾದ್ರೂ ಭಯ ಆಗಬೇಕಿತ್ತು. ಆದರೆ ಗೈಸ್, ಭಯದಿಂದ ಯಾವತ್ತೂ ಬದಲಾವಣೆ ಆಗಲ್ಲ, ಬದಲಾವಣೆ ಆಗೋದು ಅಂಡರ್ಸ್ಟ್ಯಾಂಡಿಂಗಿಂದ. ಹಾಗಾಗಿ ಈ ರಿವೆಂಜ್ ಸೈಕಲ್ ಅನ್ನ ಬ್ರೇಕ್ ಮಾಡೋ 5 ಪವರ್ಫುಲ್ ಫಿಕ್ಸಸ್ ಹೇಳ್ತೀನಿ, ಇವತ್ತು ರಾತ್ರಿಯಿಂದಲೇ ಅಪ್ಲೈ ಮಾಡಿ. ಫಿಕ್ಸ್ 1, ಹಗಲಿನಲ್ಲಿ ಮೀ ಟೈಮ್ ಕ್ರಿಯೇಟ್ ಮಾಡಿ. ರಿವೆಂಜ್ ಬೆಡ್ ಟೈಮ್ ಯಾಕೆ ಆಗ್ತದೆ ಅಂದರೆ, ಹಗಲಿನಲ್ಲಿ ನಿಮ್ಮ ಕಂಟ್ರೋಲ್ ನಿಮ್ಮ ಬಳಿ ಇಲ್ಲ ಅಂತಲ್ವಾ? ಅದಕ್ಕೆ ಸೊಲ್ಯೂಷನ್ ಏನಂದರೆ, ಹಗಲಿನಲ್ಲಿ ಕೇವಲ ನಿಮಗಾಗಿ ಅಂತ ಒಂದು 30 ನಿಮಿಷ ಟೈಮ್ ಬ್ಲಾಕ್ ಮಾಡಿ. ಆ ಟೈಮ್ನಲ್ಲಿ ನೀವು ಬಯಸ್ತಿರೋದನ್ನು ಮಾತ್ರ ಮಾಡಿ. ವಾಕ್ ಮಾಡಿ, ಮ್ಯೂಸಿಕ್ ಕೇಳಿ, ಬುಕ್ ಓದಿ. ಅದೇನು ಪ್ರೊಡಕ್ಟಿವ್ ಕೆಲಸನೇ ಆಗಬೇಕು ಅಂತಿಲ್ಲ, ಕೇವಲ ನಿಮ್ಮ ಮನಸ್ಸಿಗೆ ಇಷ್ಟ ಆದ್ದು. ಯಾಕಂದರೆ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ನನಗಿಲ್ಲೇ ಫ್ರೀಡಮ್ ಸಿಗ್ತಿದೆ, ನಾನು ರಾತ್ರಿ ತಡವಾಗಿ ಎದ್ದಿರಬೇಕಾಗಿಲ್ಲ ಅಂತ. ಫಿಕ್ಸ್ 2, ಫೋನ್ಗೆ ಬೆಡ್ ಟೈಮ್ ಮೋಡ್ ಸೆಟ್ ಮಾಡಿ. ನಮ್ಮ ಫೋನ್ ಸ್ಕ್ರೀನ್ ಬ್ಲೂ ಲೈಟ್ ಎಮಿಟ್ ಮಾಡುತ್ತೆ. ಈ ಲೈಟ್ ನಮ್ಮ ಬ್ರೈನ್ಗೆ ಇನ್ನೂ ಹಗಲು ಇದೆ, ಮಲಗಬೇಡ ಅಂತ ಒಂದು ರಾಂಗ್ ಸಿಗ್ನಲ್ ಕಳಿಸುತ್ತೆ. ಅದಕ್ಕೆ ಬ್ರೈನ್ ಸ್ಲೀಪ್ ಹಾರ್ಮೋನ್ ಆದ ಮೆಲಟೋನಿನನ್ನು ರಿಲೀಸ್ ಮಾಡೋದಿಲ್ಲ. ಇದಕ್ಕೆ ಸಿಂಪಲ್ ಫಿಕ್ಸ್, ಮಲಗೋ 1 ಗಂಟೆ ಮುಂಚೆ ಫೋನ್ ಸೆಟ್ಟಿಂಗ್ಸ್ನಲ್ಲಿ ನೈಟ್ ಮೋಡ್ ಅಥವಾ ಬ್ಲೂ ಲೈಟ್ ಫಿಲ್ಟರ್ ಆನ್ ಮಾಡಿ. ಅಥವಾ ಸಾಧ್ಯ ಆದರೆ ಫೋನನ್ನು ನೀವು ಮಲಗೋ ಜಾಗದಿಂದ ಎದ್ದು ಹೋಗಿ ತರೋವಷ್ಟು ದೂರದಲ್ಲಿ ಚಾರ್ಜ್ಗೆ ಹಾಕಿ. ರೀಚ್ ಮಾಡೋಕ್ಕೆ ಎಫರ್ಟ್ ಬೇಕು ಅಂದರೆ ಬ್ರೈನ್ ಲೇಜಿ ಆಗುತ್ತೆ, ಆಟೋಮ್ಯಾಟಿಕ್ ಆಗಿ ಮಲಗುತ್ತೆ. ಫಿಕ್ಸ್ 3, ರಾತ್ರಿ ವಿಂಡ್ ಡೌನ್ ರಿಚುವಲ್ ಫಾಲೋ ಮಾಡಿ. ಇದು ಪ್ರಪಂಚದ ಟಾಪ್ ಪರ್ಫಾರ್ಮರ್ಸ್ ಆದ ಇಲಾನ್ ಮಸ್ಕ್, ಬಿಲ್ ಗೇಟ್ಸ್ ಇವ್ರ ಸೀಕ್ರೆಟ್. ಮಲಗೋ ಮುಂಚೆ ಒಂದು ಫಿಕ್ಸ್ಡ್ ರೂಟೀನ್ ಫಾಲೋ ಮಾಡ್ತಾರೆ. ಯಾಕಂದರೆ ನಮ್ಮ ಬ್ರೈನ್ ಒಂದು ಪ್ಯಾಟರ್ನ್ ಅನಿಮಲ್, ಅದಕ್ಕೆ ಸಿಗ್ನಲ್ಸ್ ಬೇಕು. ರಾತ್ರಿ 10 ಗಂಟೆಗೆ ಫೋನ್ ಕೆಳಗಿಡಿ, 10:05ಕ್ಕೆ ಸ್ವಲ್ಪ ವಾರ್ಮ್ ವಾಟರ್ ಕುಡೀರಿ, 10:10ಕ್ಕೆ ಮಂದ ಬೆಳಕಿನಲ್ಲಿ 5 ನಿಮಿಷ ಬುಕ್ ಓದಿ, 10:15ಕ್ಕೆ 4, 7, 8 ಬ್ರೀತಿಂಗ್ ಟೆಕ್ನಿಕ್ನ 3 ಸಲ ಮಾಡಿ. ಈ ಪ್ಯಾಟರ್ನ್ನ 21 ದಿನ ಮಾಡಿದ್ರೆ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಸ್ಲೀಪ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಫಿಕ್ಸ್ 4, ಟುಮಾರೋ ಲಿಸ್ಟ್ ಬರೀರಿ. ನಾವು ರಾತ್ರಿ ಎದ್ದಿರೋಕ್ಕೆ ಇನ್ನೊಂದು ಮುಖ್ಯ ಕಾರಣ, ನಾಳೆ ಏನೇನು ಮಾಡಬೇಕಂತ ನಮ್ಮ ಬ್ರೈನ್ ಯೋಚಿಸ್ತಾನೆ ಇರುತ್ತೆ. ಇದಕ್ಕೆ ಫಿಕ್ಸ್ ಏನಂದರೆ, ಮಲ್ಗೋ ಮುಂಚೆ ಒಂದು ಪೇಪರ್ ತೊಗೊಂಡು ನಾಳೆ ಮಾಡಬೇಕಾದ 3 ಇಂಪಾರ್ಟೆಂಟ್ ಟಾಸ್ಕ್ಸ್ ಬರೀರಿ.
ಅಷ್ಟೇ. ಆ ಕ್ಷಣ ನಿಮ್ಮ ಬ್ರೈನ್ಗೆ ಇದು ನೋಟೆಡ್, ನಾಳೆ ಮಾಡ್ಬೋದು, ಈಗ ರೆಸ್ಟ್ ಮಾಡು ಅಂತ ಸಿಗ್ನಲ್ ಹೋಗುತ್ತೆ. ಹಾರ್ವರ್ಡ್ ಸ್ಟಡಿ ಪ್ರಕಾರ ಮಲಗೋ ಮುಂಚೆ ಟುಮಾರೋ ಲಿಸ್ಟ್ ಬರೆಯೋ ಜನರಿಗೆ 9 ನಿಮಿಷ ಬೇಗ ನಿದ್ದೆ ಬರುತ್ತೆ. 9 ನಿಮಿಷ ಸಣ್ಣದಾಗಿ ಕಾಣ್ಬೋದು, ಆದ್ರೆ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ನೀವು 54 ಗಂಟೆ ಹೆಚ್ಚು ನಿದ್ದೆ ಮಾಡ್ತೀರಾ. ಫಿಕ್ಸ್ 5. ಬೆಳಿಗ್ಗೆ ಎದ್ದ ತಕ್ಷಣ ಸನ್ಲೈಟ್ ತಗೊಳ್ಳಿ. ಇದು ಅತ್ಯಂತ ಅಂಡರ್ರೇಟೆಡ್ ಫಿಕ್ಸ್. ನಮ್ಮ ಬ್ರೈನ್ ನಲ್ಲಿ ಒಂದು ಇಂಟರ್ನಲ್ ಕ್ಲಾಕ್ ಇರುತ್ತೆ, ಅದನ್ನ ಸರ್ಕೇಡಿಯನ್ ರಿದಮ್ ಅಂತಾರೆ. ಇದು ನಿಮ್ಮ ಸ್ಲೀಪ್ ವೇಕ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಈ ಕ್ಲಾಕ್ ಸೆಟ್ ಆಗೋದು ಸೂರ್ಯನ ಬೆಳಕಿನಿಂದ. ಬೆಳಿಗ್ಗೆ ಎದ್ದ ತಕ್ಷಣ 10 ನಿಮಿಷ ಹೊರಗೆ ಹೋಗಿ ನ್ಯಾಚುರಲ್ ಲೈಟ್ ನಿಮ್ಮ ಕಣ್ಣಿಗೆ ಬೀಳೋ ಹಾಗೆ ನೋಡ್ಕೊಳ್ಳಿ. ಕಣ್ಣಿಗೆ ಲೈಟ್ ಬಿದ್ದಾಗ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಹಗಲು ಶುರುವಾಯಿತು, ಈಗ ಅಲರ್ಟ್ ಆಗು ಅಂತ. ಎಕ್ಸಾಕ್ಟ್ಲಿ 14ರಿಂದ 16 ಗಂಟೆ ಆದಮೇಲೆ ಅದೇ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಈಗ ಮಲ್ಗೋ ಟೈಮ್ ಅಂತ ಮೆಲಟೋನಿನ್ ರಿಲೀಸ್ ಮಾಡುತ್ತೆ. ನಿಮ್ಮ ನಿದ್ದೆ ತಾನಾಗೆ ರೆಗ್ಯುಲೇಟ್ ಆಗುತ್ತೆ. ಆ ಕೀರ್ತಿ ಏನಾದ್ಲು ಗೊತ್ತಾ, ಅವಳು ಈ 5 ಫಿಕ್ಸಸ್ಗಳಲ್ಲಿ ಕೇವಲ ಮೊದಲ 2 ಮಾತ್ರ ಶುರು ಮಾಡಿದ್ಲು. ಹಗಲಿನಲ್ಲಿ 30 ನಿಮಿಷ ಅವಳಿಗಾಗಿ ವಾಕ್ ಮಾಡಿದ್ಲು. ರಾತ್ರಿ ಟುಮಾರೋ ಲಿಸ್ಟ್ ಬರೆದ್ಲು. 1 ವಾರ ಆದಮೇಲೆ ಅವಳು ರಾತ್ರಿ 11:30ಕ್ಕೆ ಆಟೋಮ್ಯಾಟಿಕ್ ಆಗಿ ಮಲಗ್ತಿದ್ಲು. 1 ತಿಂಗಳಾದ್ಮೇಲೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಎದ್ದೇಳ್ತಿದ್ಲು. ಅವಳ ಕೆಲಸ ಬದಲಾಗಲಿಲ್ಲ, ಅವಳ ಬಾಸ್ ಬದಲಾಗಲಿಲ್ಲ, ಬದಲಾಗಿದ್ದು ಕೇವಲ ಅವಳ ಸ್ಲೀಪ್ ಪ್ಯಾಟರ್ನ್. ಈಗ ನಿಮಗಾಗಿ ಒಂದು 21 ಡೇ ಸ್ಲೀಪ್ ರೆವಲ್ಯೂಷನ್ ಪ್ಲಾನ್ ಕೊಡ್ತೀನಿ. ವೀಕ್ 1 ಒಂದೇ ಒಂದು ಚೇಂಜ್ ಮಾಡಿ. ಮಲ್ಗೋ ಟೈಮ್ಗೆ 30 ನಿಮಿಷ ಮುಂಚೆ ಫೋನ್ ಕೆಳಗಿಡಿ ಅಷ್ಟೇ. ವೀಕ್ 2 ಹಗಲಿನಲ್ಲಿ 30 ನಿಮಿಷ ಮೀ ಟೈಮ್ ಮತ್ತು ರಾತ್ರಿ ಟುಮಾರೋ ಲಿಸ್ಟ್ ಆ್ಯಡ್ ಮಾಡಿ. ವೀಕ್ 3 ಫುಲ್ ಸಿಸ್ಟಮ್ನ ಫಾಲೋ ಮಾಡಿ. ಬೆಳಿಗ್ಗೆ ಸನ್ಲೈಟ್, ನೈಟ್ ಫೋನ್ ದೂರ ಮತ್ತು ವಿಂಡ್ ಡೌನ್ ರೂಟೀನ್. 21 ದಿನಗಳ ನಂತರ ನಿಮ್ಮ ಆಫೀಸ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಯಾರಾದರೂ ಬಂದು ಖಂಡಿತ ಹೇಳ್ತಾರೆ, ಏನೋ ಬದಲಾಗಿದೆಯಾ, ಫೇಸ್ ತುಂಬ ಫ್ರೆಶ್ ಆಗಿ ಕಾಣ್ತಿದೆ ಅಂತ. ಆ ಒಂದು ಕಾಮೆಂಟ್ ನೀವು ಹಾಕಿದ ಎಲ್ಲ ಎಫರ್ಟ್ಸ್ ವರ್ತ್ ಆಯಿತು ಅಂತ ಪ್ರೂವ್ ಮಾಡುತ್ತೆ. ಗೈಸ್, ಒಂದು ಲಾಸ್ಟ್ ಮಾತು, ನೀವು ರಾತ್ರಿ ತಡವಾಗಿ ಮಲಗ್ತೀರಾ ಅಂದರೆ ನಿಮ್ಮೇಲೆ ನೀವು ಕೋಪ ಮಾಡ್ಕೋಬೇಡಿ. ನಿಮ್ಮ ಬ್ರೈನ್ ಅದ್ರ ಕೆಲಸ ಮಾಡ್ತಿದೆ, ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಆದರೆ ರಾಂಗ್ ವೇನಲ್ಲಿ ನಿಮ್ಮ ಕೆಲಸ ಏನಂದರೆ ಆ ಬ್ರೈನ್ಗೆ ಬೆಟರ್ ವೇ ತೋರಿಸೋದು, ಹಗಲು ಫ್ರೀಡಮ್ ಕೊಡೋದು, ರಾತ್ರಿ ರೆಸ್ಟ್ ಕೊಡೋದು. ಅದು ನೀವು ನಿಮ್ಮ ಬಾಡಿ ಮೇಲೆ ಮಾಡ್ಕೊಳ್ಳೋ ಅತ್ಯಂತ ಒಳ್ಳೆಯ ಕೆಲಸ. ಈಗ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕೆಲಸ ಮಾಡಿ, ನಾನು ಇಂದಿನಿಂದ ಗಂಟೆಗೆ ಮಲಗ್ತೀನಿ ಅಂತ ನಿಮ್ಮ ಟಾರ್ಗೆಟ್ ಟೈಮ್ನ ಬರೆದು ಹಾಕಿ. ಮತ್ತು ಈ 5 ಫಿಕ್ಸಸ್ನಲ್ಲಿ ನೀವು ಯಾವುದನ್ನ ಇಂದಿನಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಕೂಡ ಹೇಳಿ. ನಿಮ್ಮ ಯಾವ ಫ್ರೆಂಡ್ ರಾತ್ರಿ 2 ಗಂಟೆ ಆದರೂ ಆನ್ಲೈನಲ್ಲಿ ಇರ್ತಾನೋ ಅವನಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಅವನ ಲೈಫ್ ಕೂಡ ಬದಲಾಗಬಹುದು. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.